ಚಿಕನ್ ಬಿರಿಯಾನಿ ಸನ್ಫ್ಯೂರ್ ಆಯಿಲ್. ಮಟನ್ ಬಿರಿಯಾನಿ ಸನ್ಫ್ಯೂರ್ ಆಯಿಲ್. ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಹೂವ. ಚಿಕನ್ ಬಿರಿಯಾನಿಗೆ ಮಟನ್ ಬಿರಿಯಾನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಹೂವ. ಈರುಳ್ಳಿ, ಕೊತ್ತಂಬರಿ ಪುದೀನ ಮಿಕ್ಸ್ ಇದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು ಲೀಟರ್. ಪುದೀನ, ಕೊತ್ತಂಬರಿ, ಚಕ್ಕೆ ಸೊಪ್ಪು, ಹಸಿರು ಮೆಣಸಿನಕಾಯಿ ಪೇಸ್ಟ್. ಖಾರ ಎಷ್ಟಕ್ಕೆ ಬೇಕಷ್ಟಕ್ಕೆ ಹಾಕಬೇಕು ಸರ್. ಇದರಲ್ಲಿ 2 ಸ್ಪೂನ್ ಹಾಕಿದ್ರಿ. ಕಸ್ತೂರಿ ಮೇಥಿ, ಅರಿಶಿಣದ ಪುಡಿ 1 ಸ್ಪೂನ್ ಅರಿಶಿಣ ಪುಡಿ. ಧನಿಯಾ ಪೌಡರ್ 2 ಸ್ಪೂನ್. ಇದು ಬೇಯಿಸಿದ ಮಟನ್ ಮುಂಚೆನೆ ಬೇಯಿಸ್ಕೊಂಡಿದ್ದೀವಿ, ಈಗ ಹಾಕ್ತಾ ಇದೀವಿ ನೋಡಿ. ಐದು ಕೆಜಿ ಚಿಕನ್. ನಾಟಿ ಮನೆಯಲ್ಲಿ ತಯಾರಿಸಿದಂತ ಬಿರಿಯಾನಿ ಪೌಡರ್ ಇದು, ಹೋಮ್ ಮೇಡ್ ಇದು. ನಾವೇ ನೋಡಿ ಹಾಕ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಆರೋ ವಾಟರ್. ಈಗ ಮಟನ್ ಚೆಕ್ ಮಾಡ್ತಾ ಇದೀವಿ, ಬೆಂದಿದೆ ಇಲ್ವೋ ಅಂತ. ಬೆಂದಿದೆ. ನೆನೆಸಬೇಕು ಸರ್ 1 ಅವರ್. ರೈಸ್ ನೆನೆಸ್ಬೇಕು. ನೆನೆಸಾದ್ಮೇಲೆ ಫುಲ್ ಎಲ್ಲ ಫಿಲ್ಟರ್ ಮಾಡ್ಬಿಟ್ಟು ನೀರು ರೈಸ್ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರೈಸ್ ಹಾಕಿದಿರಿ, ತಿರುಗಿಸ್ತಾ ಇದ್ದೀರಿ. ಇಲ್ಲಂತವಾ? ತಂದೆ ಯಾವಾಗ ಹೇಳಬೇಕು. ಇಲ್ಲದೆ ಇಲ್ಲ ಲೇಡಿ ಕೊಡಲ್ಲ ಮಂಜಾಣ ಬಾಳೆ ಎಲೆಯನ್ನು ಹಾಕಿ ಮುಚ್ಚಿ ಬಿಡಿ. ಮುತ್ತಾಕದಿ ರೆಡಿ. ಫುಲ್ ಪೌಡ್ ಮಾಡ್ಬಿಡಿ, ಕವರಿಂಗ್ ಮಾಡ್ಬಿಡಿ. ಸಿದ್ಧಾರೆ. ಮುಚ್ಚಳವನ್ನು ಮುಚ್ಚಿ ಭಾರವಾದ ತೂಕವನ್ನು ಇಕ್ಕಿದ್ದೀನಿ ಸರ್. ಈಗ ಬಿಗಿಯಾಗಿ ಇದಕ್ಕೆ ದಮ್ಮು ಇದಾಗ್ಲಿಕ್ಕೆ. ಈಗ ಬಿರಿಯಾನಿ ಆಗಿದೆ, ನೋಡೋಣ ಬನ್ನಿ. ನಂದಿನಿ ತುಪ್ಪ ಬಿರಿಯಾನಿ ಆಗಿದೆ, ಅದರ ಮೇಲೆ ತುಪ್ಪ ಹೊಡಿತಾ ಇದೀವಿ. ಸ್ವಲ್ಪ ಜಾಸ್ತಿನೇ ಹಾಕಿ, ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ದಮ್ ಆಗಿದೆ. ಇದಕ್ಕೂ ನಂದಿನಿ ತುಪ್ಪವನ್ನು ಜಾಸ್ತಿ ಸೇರಿಸಿ ದಮ್ ಹೊಡಿತಾ ಇದ್ದೀನಿ. ಬಹಳ ಚೆನ್ನಾಗೇ ಬಂದಿದೆ ಮಟನು. ಮಟನ್ ಬಿರಿಯಾನಿ ರೆಡಿ.